ಕಾಂಗ್ರ್ಯಾಚುಲೇಷನ್ಸ್, 2ನೇ ವಾರಕ್ಕೆ ಎಂಟರ್ ಆಗಿದ್ದೀರಾ ನೀವು. ಭಾಳ ಖುಷಿ ಆಗ್ತಾ ಇದೆ. ನಿಮ್ಮ ಸಿನಿಮಾ ರಿವ್ಯೂ ತುಂಬ ಚೆನ್ನಾಗಿದೆ, ಪ್ಲಸ್ ಶೋ ಫುಲ್ಲಾಗಿ ಹೋಗ್ತಾ ಇರೋದು, ನೀವು ಪ್ರಮೋಷನ್ ಮಾಡ್ತಾ ಇರೋದು, ನಿಮ್ಮ ಸಿನಿಮಾ ಬಗ್ಗೆ ಜನಗಳು ಮಾತಾಡ್ತಾ ಇರೋದು ನಂಗೆ ಭಾಳ ಹ್ಯಾಪಿ ಇದೆ, ತುಂಬ ಖುಷಿ ಇದೆ. ಇಲ್ಲ, ಅದೇ ಟೈಮ್ಗೆ ನೀವು ಇನ್ನೊಂದು ಕಡೆ ಇದ್ದೀರಲ್ಲ, ಅದೆಲ್ಲ ನೀವು ಮಾಡ್ತಾನೆ ಇದ್ದೀರಾ, ನಾವು ನೋಡ್ತಾ ಇರ್ತೀವಿ ಎಲ್ಲ ಕಡೆ ನೀವೇ ಪರ್ಸನಲ್ ಆಗಿ ಹೋಗ್ತಾ ಇದ್ದೀರಾ, ಪ್ರೀಮಿಯರ್ ಶೋಸ್ ಎಲ್ಲ. ಆ್ಯಂಡ್ ಜನರ ಕಡೆಯಿಂದ ಅದೇ ಪ್ರತಿಕ್ರಿಯೆ ಬರ್ತಿದೆ. ಅಂದರೆ ಮೇಜರ್ ಏನು ಅಂತಂದರೆ, ಈಗ ಮುಂಚೆ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಸಿನಿಮಾಸ್ ಮಾತ್ರ ನೋಡಬೇಕು ಅಂತ ಇತ್ತು. ಈಗ ಜನಕ್ಕೆ ಕ್ವಾಲಿಟಿ ಚೆನ್ನಾಗಿದೆ, ಅದರದ್ದು ಕಾಂಟೆಂಟ್ ಚೆನ್ನಾಗಿದೆ ಅಂತ ಗೊತ್ತಾದ ತಕ್ಷಣ ವಾಲಂಟಿಯರ್ ಆಗಿ ಬರ್ತಿದಾರಲ್ಲ, ಅದು ಖುಷಿ ಆಗ್ತಿದೆ. ಅದಕ್ಕೆ 2 ಎಕ್ಸಾಂಪಲ್ ಇಲ್ಲೇ ಇದ್ದೀವಿ. ಅಂದರೆ ಕಂಟೆಂಟ್ ವರ್ಸಸ್ ಕಮರ್ಷಿಯಲ್ ಎರಡೂ ಸೇರಿ ಎರಡು ಸಿನಿಮಾನ ನೋಡಿ ಜನ ಇಷ್ಟಪಟ್ಟು ಪ್ರತಿಕ್ರಿಯೆ ಕೊಟ್ಟಿರೋದು ನಂಗೆ ಭಾಳ ಖುಷಿ ಆಯ್ತು. ಯಾಕಂದರೆ ಎರಡು ಆಪೋಸಿಟ್ ಸಿನಿಮಾ, ಸಂಬಂಧ ಇಲ್ಲದೆ ಇರೋ ಕಥೆಗಳು, ಸಂಬಂಧ ಇಲ್ಲದೆ ಇರೋ ಬ್ಯಾಕ್ ಡ್ರಾಪು. ಹೌದು, ಅದು ನನ್ನ ಫಸ್ಟ್ ಟೈಮು ಡೈರೆಕ್ಷನ್ನು, ನೀವು ಹೀರೋ ಆಗಿನೂ ಇದು 3ನೇ ಸಿನಿಮಾ. ಅಂದರೆ ಈ ಥರ ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಾ ಇರೋ ಮೊದಲನೇ ಸಿನಿಮಾ, ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ. ಈ ಥರ ದೊಡ್ಡ ಸ್ಕೇಲಲ್ಲಿ ಆಬ್ವಿಯಸ್ಲಿ ಭಯ ಇರುತ್ತಲ್ಲ. ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ ಹೇಳಬೇಕು ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇಂಡಸ್ಟ್ರಿ ಪರಿಸ್ಥಿತಿ ಏನಿದೆ. ಅಂಥರ ಮಧ್ಯ 1-2 ಸಿನಿಮಾ ಬಂದು ಚೆನ್ನಾಗಿ ವರ್ಕೌಟ್ ಆಗಿ ನಮ್ಮಂಥರ ಸಿನಿಮಾ ಬಂದು ಅದಕ್ಕೂ ಜನ ಈಗ ರೆಸ್ಪಾನ್ಸ್ ಕೊಟ್ಟಾಗ ಖುಷಿ ಆಗುತ್ತೆ. ನಾನು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾನು ಕಾಲಪತ್ರ ನೋಡಿದ ಕಾರಣ ಏನಂದ್ರೆ ನಮ್ಮ ತಂದೆ ಆರ್ಮಿಲಿದ್ರು. ಸೊ ನಿಮ್ದು ಟೀಸರ್ ನೋಡಿದ ತಕ್ಷಣ ಆರ್ಮಿದೆಲ್ಲ ನೋಡಿದ್ನಲ್ಲ, ಅದು ಒಂದೇ ಕಾರಣಕ್ಕೆ ಹೋಗಿದ್ದು. ಸೊ ನಾನು ಮೈಂಡಲ್ಲಿ ಈಗ ನಾನು ಚಿಕ್ಕ ವಯಸ್ಸಿಂದ ಬಾರ್ಡರ್ ಆ ಥರ ಆರ್ಮಿ ಒಂದಷ್ಟು LOC ಈ ಥರ ಒಂದಷ್ಟು ಆರ್ಮಿ ಸಿನಿಮಾ ನೋಡ್ತಿದ್ನಲ್ಲ, ನನಗೆ ಓಕೆ ಆರ್ಮಿ ರಿಲೇಟೆಡ್ ಏನೋ ಇರುತ್ತೆ, ನಮ್ಮ ತಂದೆ ಲೈಫ್ನ ಇನ್ನೊಂದ್ಸಲ ಅಲ್ಲೇ ಸರ್ಕಲಲ್ಲಿ ನೋಡ್ದಂಗೆ ಆಗುತ್ತೆ ಅನ್ಕೊಂಡು ಹೋಗಿದ್ದೆ. ಬಟ್ ಆ ವಿಷಯ ಇದೆ. ಬಟ್ ಅದಲ್ಲದೆ ಸುಮಾರು ವಿಷಯ ನೀವು ಬೇರೆ ಬೇರೆ ಪ್ಯಾರಲಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀರಾ. ಅಂದರೆ ಸಮಾಜದಲ್ಲಿ ಇರುವಂಥ ವಿಷಯನೇ ಸಮಾಜಕ್ಕೆ ಇನ್ನೊಂದ್ಸಲ ತೋರಿಸ್ಕೊಟ್ಟಿದ್ದೀರಾ ನೀವು. ಹಂಗೇನಿಲ್ಲ, ಆ ಕ್ಯಾರೆಕ್ಟರ್ದು ಡ್ರೈವ್ ಏನಿತ್ತು ಅದನ್ನು ಹೇಳ್ತಾ ಹೋಗಿದ್ದು. ಅದು ನಾವು ಮಾಡ್ಬೇಕಾದ್ರೆ ಅನ್ಕೊಂಡು ಈ ಥರದ್ದೊಂದು ಕತೆ ಮಾಡಿ ಹೊಸ ಥರ ಒಂದು ಪ್ರೆಸೆಂಟ್ ಮಾಡಬೇಕು ಅಂತಲೇ ಹೇಳಿ ನಾನು 2 ಸಿನಿಮಾ ಆದಮೇಲೆ ಇದನ್ನೇ ಮಾಡಬೇಕು ಅಂತ ಮಾಡಿದ್ದು. ಒಂದು ಸ್ವಲ್ಪ ಚೇಂಜ್ ಆರ್ ಡಿಫ್ರೆಂಟ್ ಇರಲಿ ಅಂತ. ಆ್ಯಕ್ಚುಲಿ ನಿಮ್ಮ ಸಿನಿಮಾ ನೋಡಿದ ಕಾರಣ ಹೇಳ್ತೀನಿ ಕೇಳಿ. ನನಗೆ ತುಂಬ ಜನ ನಂದು ಕಳೆದ 2 ಸಿನಿಮಾ ಈ ಸಿನಿಮಾ ಮಾಡಿದವರೆಲ್ಲರೂ ಏನು ಒಂದು ಕಮರ್ಷಿಯಲ್ ಸಿನಿಮಾ ಮಾಡು, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ, ನಾನು ಕಮರ್ಷಿಯಲ್ ಸಿನಿಮಾ ಓಕೆ ಆಯಿತು ಏನು ಅಂತೇಳಿ, ಸರಿ ಈ ವಾರ ಬಂದಿದೆ ರಾನಿ ರಿವ್ಯೂ ಚೆನ್ನಾಗಿದೆ, ಸರಿ ಹೋಗೋಣ ಅಂತ ಸಿನಿಮಾಗೆ ಹೋದೆ. ಸಿನಿಮಾಗೆ ಹೋದಾಗ ಏನಾಯ್ತು ಅಂದರೆ, ಆ್ಯಕ್ಚುಲಿ ನನ್ನ ಕತೆ ಥರನೇ. ಆ್ಯಕ್ಚುಲಿ ಅವನು ಯಾರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ರ್ ಅದ್ರಲ್ಲಿ ಆ್ಯಕ್ಟ್ರ್ ಆಗಬೇಕು ಅಂತ ಬರುತ್ತೆ, ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಸಿನಿಮಾಗೆ ಬಂದಿದ್ದಲ್ಲ. ಅಲ್ಲಿ ಬಂದು ಕ್ಯಾರೆಕ್ಟ್ರು ಅಲ್ಲಿ ಸ್ಟ್ರಗಲ್ ಇದೆಯಲ್ಲ, ಲೈಫಿನ ಸ್ಟ್ರಗಲ್. ಸಿನಿಮಾಗೆ ಬಂದಾಗ ಅದು ಒಂದೊಂದು ಆಫೀಸ್ಗೆ ಹೋಗಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ಎಷ್ಟೋ ಜನ ಆ್ಯಕ್ಟರ್ ನೋಡಿದ್ದೀನಿ, ಬಂದು ಅವರು ಚಾನ್ಸ್ ಕೇಳೋದಾಗಲಿ, ಅವ್ರ ಪರಿಸ್ಥಿತಿ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಒಂದು 100 ಜನ ಬಂದಿರ್ತಾರೆ, 100 ಜನದಲ್ಲಿ ಎಲ್ಲರನ್ನೂ ಆಯ್ಕೆ ಮಾಡೋಕ್ಕಾಗಿರಲ್ಲ. ಯಾರೋ ಒಬ್ಬರು ಅವ್ರ ಸಿನಿಮಾ ಕತೆಗೆ ಬೇಕು. ಇನ್ನು 99 ಜನಕ್ಕೊಂದು ಬೇಜಾರಾಗಿರುತ್ತಲ್ಲ, ಆ ಬೇಜಾರನ್ನ ಬೇಜಾರು ಮಾಡ್ಕೊಳ್ಳದೆ ವಾಪಸ್ ನಾನು ಸಾಧಿಸ್ಬೇಕು ಅಂತ ಟ್ರೈ ಮಾಡೋದಿದೆಯಲ್ಲ, ಆ ವಿಷಯ ಇಟ್ಟಿದ್ದು ಫಸ್ಟ್ ಪಾಯಿಂಟು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಟ್ರ್ ಆಗಬೇಕಂತ ಬರೋದು. ಅದ್ರಲ್ಲಿ ನಿಮ್ಗೆ ಆಡಿಷನಲ್ಲಿ ಆ ಸೀನೆಲ್ಲ ಹೆಂಗೆ ಮಾಡಿದ್ರಿ? ಒಂದು ಕಣ್ಣಲ್ಲಿ ಹಿಂಗೆ ನೋಡೋದು, ಅದೇನು ಗ್ಲಿಸರಿನ್ ಹಾಕಿ ಟ್ರಿಕ್ ಏನಾದರೂ ಮಾಡಿದ್ರೆ ಹೆಂಗೆ? ಇಲ್ಲ, ಗ್ಲಿಸರಿನ್ ಯೂಸ್ ಮಾಡಲಿಲ್ಲ ಶಾರ್ಟ್ಗೆ. ಅಂದರೆ ಡೈರೆಕ್ಟರ್ ಸರ್ ಬರಿಬೇಕಾದ್ರೆ ಈಗ ಜಾಸ್ತಿ ಸ್ಪೇಸ್ ಇಲ್ಲ. ಈಗ ಒಬ್ಬ ಯಾವನಾದ್ರೂ ಆಕ್ಟರ್ ಆಗಬೇಕು ಅಂತಂದ್ರೆ ಅವ್ನ ಸ್ಕಿಲ್ ತೋರಿಸೋದಕ್ಕೆ ನಮಗೆ ಅಷ್ಟು ಸ್ಪೇಸ್ ಇಲ್ಲ. ಸೊ ಯಾವುದೋ ಒಂದು ಸೀನಲ್ಲೇ ಅವ್ನು ಎಂಥ ಆ್ಯಕ್ಟರ್ ಅಂತ ತೋರಿಸ್ಬೇಕು. ಸೊ ಅದಕ್ಕೆ ಡೈರೆಕ್ಟರ್ ಸರ್ ಹೇಳ್ತಿಲ್ವ, ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಏನಾದರೂ ಕ್ರೇಜಿಯಾಗಿ ಬರೀರಿ ಅಂತ. ಈ ಥರ ಬರೆಯೋದ, ಲೈಕ್ ಫಸ್ಟ್ ಲೆಫ್ಟಲ್ಲಿ ಬರಬೇಕು, ಆಮೇಲೆ ರೈಟಲ್ಲಿ ಬರಬೇಕು, ಆ ಥರ. ಬಟ್ ಒಂದು ಬೆಸ್ಟ್ ಆಪರ್ಚುನಿಟಿ ಆಸ್ ಅ ಆ್ಯಕ್ಟರ್, ಎಷ್ಟು ನಮ್ಮ ಸ್ಕಿಲ್ಸ್, ನಾವು ಕ್ರಾಫ್ಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಬೆಸ್ಟ್ ಸೀನ್ ಇತ್ತು. ಸೊ ಅಲ್ಲಿ ಒಂದು ನನಗೆ ಗ್ಲಿಸರಿನ್ ಹಾಕೋದು ಇಷ್ಟ ಇಲ್ಲ. ನಾನು ಯಾವತ್ತೂ ಇಮೋಷನಲ್ ಸೀನ್ಗೆ ಗ್ಲಿಸರಿನ್ ಹಾಕಲ್ಲ. ನಾನು ಯೂಶ್ವಲಿ ಒಂದಷ್ಟು ಮೈಂಡಲ್ಲೇ ಸೀಕ್ವೆನ್ಸ್ನ ಓಡಿಸ್ತೀನಿ. ಇಮೋಷನಲ್ ಫ್ಲಾಶ್ ಬ್ಯಾಕ್ ಹಾಕೊಂಡ್ರೆ ನಮ್ದೇ ಫ್ಲಾಶ್ ಬ್ಯಾಕ್ ಅನ್ನೋದಕ್ಕಿಂತ ಆ ಒಂದು ಕ್ಯಾರೆಕ್ಟರ್ ಪರಿಸ್ಥಿತಿ ಎಲ್ಲ ಹೇಳಿರ್ತಾರಲ್ಲ, ಅದನ್ನ ತುಂಬಾ ನಮ್ದೇ ಅಂತ ಅನ್ಕೊಂಡಾಗ ಸೈಕಲಾಜಿಕಲಿ ನಿಮ್ಗೆ ಆ ಸ್ಟ್ರೆಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಕಣ್ ರೆಪ್ಪೆಲೆ ನೀವು ಟಿಯರ್ಸ್ನ ಬ್ಯಾಲೆನ್ಸ್ ಮಾಡ್ಬೋದಲ್ಲ, ಆ ಥರ ಬ್ಯಾಲೆನ್ಸ್ ಮಾಡಿದ್ದು. ಬಟ್ ಒಂದೇ ಟೇಕು ಒಂದೇ ಶಾರ್ಟು. ಹೌದಾ? ಅದು ತುಂಬಾ ನೀಟಾಗಿ ಬಂತು. ನಿಮ್ದು ನನಗೆ ಮೇಜರ್ ಸೀನ್ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ, ಈಗ ಸ್ಟೋರಿ ಹೇಳ್ಬೋದಾ? ಎಷ್ಟು ಹೇಳ್ಬೋದು? ಆ ಸ್ಟ್ಯಾಚ್ಯೂನ ನೀವು ಅಲ್ಲಿ ಎರೆಕ್ಟ್ ಮಾಡ್ತಾರ.
ಅಲ್ಲಿ ಎರಡು ವಿಷಯ ಬಂತು. ಒಂದು, ಈ ನಮ್ಮ ಸೊಸೈಟಿಲಿ ಡಿಸ್ಬಿಲೀಫ್ ಅನ್ನೋದು ಎಷ್ಟರ ಮಟ್ಟಿಗೆ ಇನ್ನೂ ಇದೆ ಅನ್ನೋದು. ಅಂದರೆ ನಿಮಗೆ ಯಾಕೆ ಈ ಪಾಯಿಂಟ್ ಆ್ಯಡ್ ಮಾಡಬೇಕು ಅನ್ನಿಸ್ತು? ಈಗ ನಾವು ಹೇಳ್ತಿಲ್ವಾ, ಒಂದೊಂದು ಕಲ್ಲಿರುತ್ತೆ, ಸಡನ್ಲಿ ಅದಕ್ಕೆ ಯಾರೋ ಬಂದು ಕುಂಕುಮ ಇಡ್ತಾರೆ, 4 ಜನ ದೀಪ ಇಡ್ತಾರೆ, ಒಂದು 3 ದಿನ ಆದಮೇಲೆ ಆ ಮರಕ್ಕೆಲ್ಲ ಸುತ್ತಬಿಟ್ಟಿರ್ತಾರೆ, ಅದೊಂದು ದೇವಸ್ಥಾನ ಆಗೋಗುತ್ತೆ. ಆ ನಂಬಿಕೆ, ಆ ಒಂದು ಡಿವೋಷನ್ ನಮ್ಮ ಜನಗಳಲ್ಲಿ ಇನ್ನೂ ಇದೆ. ಬಟ್ ಎಷ್ಟೋ ಸಲ ಆ ಡಿವೋಷನ್ ಅನ್ನೋದು ಮಿಸ್ಕಮ್ಯುನಿಕೇಟ್ ಆಗುತ್ತೆ, ಮಿಸ್ಯೂಸ್ಡ್ ಆಗುತ್ತೆ. ಸೊ ಅದನ್ನು ನೀವು ಯಾಕೆ ಇಲ್ಲಿ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡ್ರಿ? ಅಲ್ಲ, ನಾನು ದೇವರು ಅಂತ ಮಾಡಲಿಲ್ಲ. ನಾನು ಮಾಡಿದ್ದು ಒಬ್ಬ ಮನುಷ್ಯನಿಗೆ ಅವರು ಏನೋ ಒಂದು ಸಣ್ಣದೊಂದು ಕೆಲಸ ಮಾಡಿದ್ರು ಅಂತಂದರೆ ಅದಕ್ಕೆ ಏನೋ ಮಾಡಿದಾಗ ಆ ಮನುಷ್ಯನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಈಗ ನಾಳೆ ನಮ್ಮದೇ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಮ್ಮಿಬ್ಬರು ಸಿನಿಮಾ ಪೋಸ್ಟರ್ ಹಾಕಿದ್ದಾರೆ, ನಾವಿಬ್ಬರು ದಿನ ಓಡಾಡ್ತಾ ಇದ್ದೀವಿ ಪ್ರಮೋಷನ್. ಎಲ್ಲೋ ಒಂದು ಕಡೆ ಮಳೆ ಬಂದು ಪೋಸ್ಟರ್ ಹೋಗಿರುತ್ತೆ. ಅವಾಗ ನಮ್ಗೇನು ಅನ್ಸುತ್ತೆ, ಗುರು ಯಾಕೆ ಕರೆದೋಗ್ಬಿಡ್ತಪ್ಪ, ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಅನ್ನೋದೊಂದು ಸಣ್ಣ ಬೇಜಾರು ಇರುತ್ತಲ್ಲ. ಆ ಮನಸ್ಥಿತಿ ಎಲ್ಲರಿಗೂ ಇದೆ. ಆ ಮನಸ್ಥಿತಿನ ಎಕ್ಸ್ಪೆಂಡ್ ಮಾಡಿ ಒಂದು ಸ್ಟ್ಯಾಚ್ಯೂ ನಿಲ್ಸಿದ್ರೆ ಏನಾಗ್ಬೋದು ಅವ್ರ ಮನಸ್ಥಿತಿ, ಆ ಸ್ಟ್ಯಾಚ್ಯೂ ಸುತ್ತ ಏನು ನಡಿಬೋದು. ಪ್ಲಸ್ ಕೇಳೋರ್ಗು ಇದು ಕಂಟೆಂಟ್ ವಿಷಯದಲ್ಲಿ ಹೊಸ್ದಾಗಿರುತ್ತೆ, ನೋಡೋನ್ಗಾಗಲಿ ಕೇಳೋರ್ಗಾಗಲಿ. ಇದನ್ನು ಟ್ರೈ ಮಾಡೋಣ. ಯಾಕಂದರೆ ನಂದು 2 ಸಿನಿಮಾ ನೋಡಿ ಜನಗಳ ತಕ್ಕಮಟ್ಟಿಗಿನ ಆಶೀರ್ವಾದ ಇದ್ದಿದ್ದರಿಂದ ನಾನು ಏನೋ ಒಂದು ಹೊಸದು ಹೇಳಬೇಕಾಗಿತ್ತು. ಅದನ್ನು ಈ ಸಿನಿಮಾ ಮುಖಾಂತರ ಹೇಳೋಕ್ಕೆ ಟ್ರೈ ಮಾಡಿದೆ. ಸೊ ಹೇಗೆ ನಿಮಗೆ ಯಾವ್ದು ಜಾಸ್ತಿ ಫ್ಯಾಸಿನೇಟ್ ಮಾಡುತ್ತೆ, ಬೀಂಗ್ ಎನ್ ಆ್ಯಕ್ಟರ್ ಆರ್ ಬೀಂಗ್ ಅ ಡೈರೆಕ್ಟರ್? ನನಗೆ ಬೋತ್ ಅಂತಂದರೆ, ನಾನು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಬೇಕು ಅಂತ ಏನು ಬಂದವನಲ್ಲ, ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೆ. ಎರಡನ್ನೂ ಜನ ಒಂದು ತಕ್ಕ ಮಟ್ಟಿಗೆ ಬೆನ್ತಟ್ಟಿ ಮಾಡೋ ಸಿನಿಮಾ ನೋಡ್ತೀವಿ ಅಂತ ಹೇಳೋದಿದೆ. ಆ ನಂಬಿಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ಇನ್ನೂ ಎಫರ್ಟ್ ಹಾಕಿ, ಇನ್ನೂ ಹೊಸ ಥರ ಇರುವಂಥ ಕಥೆಗಳು ಹುಡುಕಿ ಮಾಡಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ನಿಮಗೊಂದು ಪರ್ಸ್ನಲ್ ಕ್ವಶನ್. ನಿಮ್ಮ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ನೀವು ಬರ್ತಾ ಇದ್ದೀರಲ್ಲ, ಇವತ್ತು ಈ ಕ್ಷಣ ರಾನಿ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಗೇನು ಅನ್ನಿಸ್ತಾ ಇದೆ? ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ನನಗಂತೂ ಆ್ಯಸ್ ಅನ್ ಆ್ಯಕ್ಟರ್ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು. ನಾನು ಜನ ಹೌಸ್ಫುಲ್ ಆಗಿ ಥಿಯೇಟರ್ ನಾನು ನೋಡ್ತೀನಿ ಅನ್ನೋದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸು. ಬುಕ್ ಮೈ ಶೋಲಿ ಒಂದಷ್ಟು ಆರೆಂಜ್ ಬಂದಿರುತ್ತೆ, ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು. ಇದು ನಿಜವಾಗ್ಲೂ ಆಗ್ತಿದ್ಯಾ? ಓಕೆ, ಇವತ್ತು ಒಂದು 150 ಜನ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ದಾರೆ ಅಂದರೆ, 150 ಜನಕ್ಕೆ ನಾನು ಪರಿಚಯ ಇದನ್ನು ಸುಮ್ಮನೆ ಹೋಗ್ತಿದ್ದಾರಾ? ನನಗೆ ಒಂದಷ್ಟು ಕ್ವಶನ್ಸ್ ಇರುತ್ತೆ, ಖುಷಿ ಇರುತ್ತೆ. ಬಟ್ ಮೇಜರ್ಲಿ ಏನು ಅಂತಂದರೆ, ಮುಂಚೆ ಇದೊಂದು ಪಡಿಬೇಕು, ಇದೊಂದು ಪೊಸಿಷನ್ ಅಂತ ಅನಿಸ್ತಿತ್ತು. ಬಟ್ ಹೋಗ್ತಾ 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 ಪೊಸಿಷನ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾಗ್ತಿದೆ. ಅಂದರೆ ನಾವು ಎಷ್ಟು ಜನನ ಗಳಿಸ್ತೀವೋ ಪ್ರೀತಿನ, ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತಲೂ ಈಗ ಫೀಲ್ ಆಗ್ತಿದೆ. ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಡಿಸಿಷನು ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಅವರೆಲ್ಲ ಪ್ರತಿಯೊಂದನ್ನು ನೋಡ್ತಿದ್ದಾರೆ. ಸೊ ಅದನ್ನು ಹೇಗೆ ಕಾಪಾಡ್ಕೋಬೇಕು, ಮುಂದೆ ಮಾಡೋ ಪ್ರತಿಯೊಂದು ಕೆಲಸ ಜನಕ್ಕೆ ಅಷ್ಟೇ ಇಷ್ಟ ಆಗಬೇಕು ಅನ್ನೋದು ಒಂದು ತುಂಬ ರೆಸ್ಪಾನ್ಸಿಬಲ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗಂತೂ. ಇದೆ ಬಾಡಿಲಿ ವೆಯ್ಟ್ ಜಾಸ್ತಿ ಆದರೂ ಬೇರೆ ಹೆಡ್ ವೇಟ್ ಜಾಸ್ತಿ ಆಗ್ಬಾರ್ದು. ಅಲ್ಲಲ್ಲ, ಇದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು ಹೌದು. ಇವಾಗ ಇಲ್ಲಿವರೆಗೂ ಒಂದು ಟ್ರ್ಯಾಕ್ ಇತ್ತಲ್ವ ಲೈಫು, ಇಲ್ಲಿಂದ ನೆಕ್ಸ್ಟ್ ಟ್ರ್ಯಾಕ್, ಇದೊಂದು ಟ್ರ್ಯಾಕಲ್ಲಿ ಓಡಕ್ಕೆ ಶುರು ಮಾಡ್ತೀರಾ. ಈಗ ಹೀರೋ ಟ್ರ್ಯಾಕ್ ಇದೆಯಲ್ಲ, ಅಂದರೆ ಇಲ್ಲಿವರೆಗೆ ನಾವು ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಏನೋ ಒಂದು ಚಿಕ್ಕ ಸರ್ಕಲ್ಗೆ ಏನೋ ಒಂದು ಪ್ರೂವ್ ಮಾಡಬೇಕು ಅನ್ನೋ ಥರ ಇರ್ತೀವಿ. ಬಟ್ ಒಂದ್ಸಲ ಈ ಪೊಸಿಷನ್ ಬಂದ ತಕ್ಷಣ ಅದೇನೋ ಗೊತ್ತಿಲ್ಲ, ಯು ಶುಡ್ ಲಿವ್ ಫಾರ್ ಪೀಪಲ್ ಅಂತ ಸ್ಟಾರ್ಟ್. ಅವರು ಸಿಕ್ಕಿ ಯಾರೋ ಚೆನ್ನಾಗಿ ಮಾಡಿದಿರಾ ಸಿನಿಮಾ ಮಾಡಿ ಅಂತ ಹೇಳ್ತಾರಲ್ಲ, ಅದು ನಾವ್ ಯಾರು ಅಂತಾನೆ ಗೊತ್ತಿಲ್ಲದೆ ಸಿನಿಮಾ ನೋಡಿ ಹಂಗೆ ಕೈ ಕುಲ್ಕೆ ಗುರು ಚೆನ್ನಾಗಿ ಮಾಡಿದ್ಯಾ ಗುರು ಹಿಂಗೆ ಮಾಡು ಅಂತ ಹೇಳ್ತಾರಲ್ಲ, ಅದೊಂದು ವಿಷಯ ತುಂಬಾ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಹೋಗುತ್ತೆ. ಅದು ನಿಮ್ಗೆ ಈ ಸರಿ ಆಗಿದೆ, ನನ್ನ ಆಗ್ತಿರೋದ್ರಿಂದ, ನಿಮ್ಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇನ್ನ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಿಮ್ಗೆ ಅವ್ರು ಹೇಳಿದ ವರ್ಡ್ ಇರುತ್ತಲ್ಲ, ಅದು ಯಾವಾಗ್ಲೂ ಇರ್ತದೆ, ಗುರು ಆದಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಸಿನಿಮಾ ಮಾಡೋದು ಅಂತ ಹೇಳ್ತಾ ಇರ್ತಾರಲ್ಲ. ಈಗ ನಾನು ಥಿಯೇಟರ್ ವಿಸಿಟ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಹಿಂಗೆ ಹೊರಗಡೆ ಬರ್ತಾನೆ ಗುರು ಒಳ್ಳೆ ಸಿನಿಮಾ ಮಾಡೋದು, ನಾವು ನಿಂತ್ಕೋತೀವಿ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಜೊತೆ ಯಾರಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ, ಒಂದು ಬ್ಲ್ಯಾಂಕ್ ಜರ್ನಿ ಆಗಿ ಮಾಡ್ತಾ ಇರ್ತೀವಿ. ಈ ತರ ಜನ ಹೇಳಿದಾಗ, ಓ ನಮ್ಮ ಜೊತೆ ಒಂದಷ್ಟು ಜನ ನಿಂತಿದ್ದಾರೆ, ಅಟ್ಲೀಸ್ಟ್ ಈ ಜನಕ್ಕಾದ್ರೂ ಕೆಲಸ ಮಾಡಬೇಕು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ. ಈ ಜನಗಳ ವಿಷಯಕ್ಕೆ ಬಂದಾಗ ಹೇಳ್ತೀನಿ, ನಿಮ್ಮದ್ರಲ್ಲಿ ಒಂದು ಸೀನ್ ಇದೆ, ನೀವು ಜೈಲಿಂದ ಈಚೆ ಬರ್ತೀರಾ ರಾಘವನಿಂದ ರಾನಿ ಆಗಿ. ಜೈಲಿಂದ ಈಚೆ ಬರೋದು ಒಂದು ಸೀನ್ ಇದೆ. ನಾನೇನು ಅಂದ್ಕೊಂಡೆ, ಬಂದ ತಕ್ಷಣ ಮನುಷ್ಯ ಬದಲಾಗಿರ್ತಾನೆ, ಅವನ ಉದ್ದೇಶ ಕಳ್ಕೊಂಡು. ಏನೇ ಆದ್ರೂ 2 ಕ್ಯಾರೆಕ್ಟ್ರು ಏನು ಜನ ಬೆಂಬಲ ಬೇಕು ಅನ್ನತ್ತಾನೆ. ಹೀರೋ ಆದ್ರೂ ಜನ ಬೆಂಬಲ ಬೇಕು, ಈ ಥರದ್ದೊಂದು ಏನೋ ಮಾಡಿದಾಗಲೂ ಬೆಂಬಲ. ಆ ಬೆಂಬಲ ಒಬ್ಬ ರಾನಿಗೆ ಸಿಗುತ್ತೆ. ಆ ಟೈಮಲ್ಲಿ ನೀವೇನೋ ಎಕ್ಸ್ಪ್ರೆಸ್ ಮಾಡ್ತೀರಾ, ಏನೋ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ.
ಬಟ್ ನೀವು ಒಬ್ಬ ಡೈರೆಕ್ಟ್ರು ಬೇಜಾರಲ್ಲಿದ್ದು ಒಬ್ಬ ಡೈರೆಕ್ಟ್ರು ಕೂಗಿದಾಗ ಒಂದು ಹ್ಯಾಪಿನೆಸ್ ತೋರಿಸಿದ್ರಲ್ಲ, ಅದು ಹೆಂಗೆ ರಿಯಲ್ ಲೈಫು ಮತ್ತು ಸಿನಿಮಾ ಲೈಫ್ ಎರಡೂ ಹಂಗೆ ಅನಿಸುತ್ತೆ ಆ್ಯಕ್ಚುಲಿ. ಅದನ್ನ ನಿಮ್ಗೆ ಹೆಂಗೆ ಅನಿಸ್ತಕ್ಕ ಅಂದರೆ ಆ ಸೀನ್ ಹೇಳಿದಾಗ ಇದು ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಏನು ಮಾಡಿದ್ರೆ ನಿಮಗೆ? ಈಗ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಒಂದು ಸ್ಥಾನ ಪಡ್ಕೋಬೇಕು ಅಂತ ಇರುತ್ತೆ. ಆ ಸ್ಥಾನ ಪಡೆಯೋಕೆ ಯಾರನ್ನ ಕಳ್ಕೊಂಡೆ ಯಾರನ್ನ ಪಡ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವನಿಗೆ ಹೌದು ಫೇಮ್, ಜನಗಳ ಪ್ರೀತಿ, ಪವರ್ ಮೂರು ಬೇಕಾಗಿತ್ತು. ಬಟ್ ಅದನ್ನು ಪಡ್ಕೊಳ್ಳೋಕೆ ಕಾರಣ ಇತ್ತಲ್ಲ, ಅದು ಬೇರೆ ಏನೋ ಆಗಿತ್ತು. ಅದು ಒಂದು ಅವನು ಅಂದ್ಕೊಂಡಿದ್ದು ಒಂದು ಇನ್ಸ್ಪಿರೇಷನಲ್ ದಾರಿ ಆಗಿದ್ದು, ಈಗ ಒಂದು ಕ್ರಿಮಿನಲ್ ಪಾತ್ ಆಗೋಗಿದೆ ಅವನಿಗೆ. ಸೊ ಅದನ್ನು ಪಡೆದ್ರೂ ಆ ಪಡೆಯೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ನೀವು ಹೇಳಿದಾಗ, ಡೈರೆಕ್ಟರ್ ಬಂದಾಗ ಹೇಳಿದಾಗ ಅದು ಅವ್ನಿಗೆ ಬೇಕಾಗಿದ್ದು. ಅವನಿಗೆ ಜೀವನದಲ್ಲಿ ಇನ್ನೇನೂ ಅಲ್ಲ, ನಾನು ಒಂದು ಸಿನಿಮಾ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಿ ಜನಗಳ ಪ್ರೀತಿ ಗಳಿಸ್ಬೇಕು ಅಂತ ಒಂದಷ್ಟೇ ಇದ್ದಿದ್ದು. ಅದಕ್ಕೆ ಆ ಇಮೋಷನ್ಸ್. ನೀವು ಈಗ ನೋಡಿ ಪ್ರಶ್ನೆಗಳು ಹೆಂಗೆ ಶಿಫ್ಟ್ ಆಗುತ್ತೆ. ನೀವು ಇಮೇಜ್ ಬಗ್ಗೆ ಕೇಳಿದಾಗ್ಲಿಂದ ನನಗೆ ಆ ಸ್ಟ್ಯಾಚು ಮುಂದೆ ನಿಮ್ದೊಂದು ಪರ್ಫಾರ್ಮೆನ್ಸ್ ಇದೆ, ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಒಂದು ಇಮ್ಯಾಜಿನರಿ ಸರ್ಕಮ್ಸ್ಟಾನ್ಸಸಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಲೈಕ್ ಆಸ್ ಅ ಆರ್ಟಿಸ್ಟ್ ನನಗೆ ಗೊತ್ತಾಗುತ್ತೆ ಅದು ಸುಲಭ ಅಂತೂ ಅಲ್ಲ. ಬಟ್ ನನಗೆ ನೀವು ಆ ಸ್ಟ್ಯಾಚುನ ಒಂದು ಬ್ಯೂಟಿಫುಲ್ ಮೆಸೇಜ್ ಏನು ಕೊಟ್ಟಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಅಲ್ಲಿ ಒಂದು ಸೀನಲ್ಲಿ ಇಲ್ಲಿ ನೀರು ಬಿದ್ದುಬಿಡುತ್ತೆ, ಕರೆಕ್ಟಾಗಿ ಇವನಿಗೂ ಅದೇ ನೀರು ಬಿದ್ದಿರುತ್ತೆ. ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದ ರೀತಿ ಬೇರೆ. ಅಂದರೆ ಆ ಸ್ಟ್ಯಾಚು ಒಂದು ಇಮೇಜು, ಇವನ್ ಪರ್ಸ್ನಾಲಿಟಿಗೆ ಜನಗಳು ಕೊಟ್ಟಿರೋ ಇಮೇಜು. ಆ ಇಮೇಜ್ ಮೇಲೆ ಏನೇ ಒಂದು ಕಲೆ ಬಿದ್ದರೆ ಅದು ಇವನ್ ಕ್ಯಾರೆಕ್ಟರ್ ಮೇಲೆ ಕಲೆ ಬಿದ್ದೆ. ಇದು ನಾನು ಅರ್ಥ ಮಾಡ್ಕೊಂಡಿದ್ದು ಕರೆಕ್ಟಾ ಅಥವಾ ಬೇರೆ ಏನಾದರೂ ಅರ್ಥ ಆಯ್ತಾ? ಕರೆಕ್ಟ್ ಎಕ್ಸಾಕ್ಟ್ ಕರೆಕ್ಟ್. ಅದೇ ಪಾಯಿಂಟಲ್ಲಿ ಇಟ್ಕೊಂಡಿದ್ದು ನಾವು ಈಗಿನ ಲೈಫಲ್ಲಿ ನಮ್ಗೆ ಉದಾಹರಣೆಗಳು ಅಂತ ತುಂಬ ಸಿಗ್ತಾ ಇದೆ. ಅಂದರೆ ಅದನ್ನೇನು ತಗೊಳ್ಳಿಲ್ಲ, ಆ ಕತೆ ಜರ್ನಿಲಿ ಏನು ಹೋಗುತ್ತೆ ಅಂತ ಐಡಿಯಾ ಯೂಸ್ ಮಾಡಿ ಅದೆಲ್ಲರಿಗೂ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಅಟ್ಲೀಸ್ಟ್ ಟ್ರೈಲರ್ ನೋಡಿ ಬಂದವ್ರಿಗೆ ಒಂಥರ ಅರ್ಥ ಆಯ್ತು, ಏನು ನೋಡದೆ ಬಂದವರು ಬೇರೆ ಥರನೇ ಒಂದಷ್ಟು. ಅಂದರೆ ಒಂದು 6 ಲೇಯರಲ್ಲಿ ಸಿನಿಮಾ ಕಥೆ ಅರ್ಥ ಆಗ್ತಾ ಹೋಗ್ಬೇಕು ಅಂತ ಟ್ರೈ ಮಾಡಿದ್ವು. ಅದು ಎಲ್ಲರಿಗೂ ಅರ್ಥ ಆಗಿ ಅದನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಅದು ಭಾಳ ನನಗೆ ಖುಷಿ ಕೊಡ್ತಾಯಿದೆ. ನಿಮ್ಮದು ಇನ್ನೊಂದು ಸೀನ್ ನನಗೆ ಭಾಳ ಇಷ್ಟ. ಮಳೆಯಲ್ಲಿ ಡೈರೆಕ್ಟರ್ ಸತ್ತೋದಾಗ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ನೀವೊಂದು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು. ಇನ್ನೊಂದೇನೆಂದರೆ ರೈನಲ್ಲಿ ನೀವು ಹೇಳೋದು ಕಾಣಲ್ಲ, ಬಟ್ ನೀವು ಪರ್ಫಾರ್ಮ್ ಮಾಡೋದು ಎಲ್ಲರಿಗೂ ಗೊತ್ತಾಗಬೇಕು. ಅದು ಎಷ್ಟು ಡಿಫಿಕಲ್ಟ್ ಆಗಿತ್ತು ಮಾಡೋದಕ್ಕೆ? ಈ ಪ್ರಶ್ನೆ ನನಗೂ ಅನ್ನಿಸ್ತಿತ್ತು. ನನಗೆ ಅಲ್ಲ ಇಲ್ಲ ಅಂದರೆ ಕಣ್ಣೀರು ಬರೋದು ಕಾಣುತ್ತೆ, ಮಳೆಯಲ್ಲಿ ಅಳಬೇಕು ಅಂದರೆ ಎಕ್ಸ್ಟ್ರಾ ಪರ್ಫಾರ್ಮ್ ಮಾಡಬೇಕು. ಅದನ್ನ ಹೆಂಗೆ ಮಾಡಿದ್ರೆ ಪ್ಲಸ್ ಅದು ನೋಡಿದವನ್ಗೆ ಆ ಫೀಲ್ ಆಗುತ್ತೆ. ಅದನ್ನು ಡೈರೆಕ್ಟರ್ ಏನು ಹೇಳ್ಕೊಟ್ರು, ನಿಮ್ಮ ವರ್ಕ್ ಏನಿತ್ತು, ಹೆಂಗಾಯ್ತು ಅದು? ಅಂದರೆ ಅದೇ ಆ ಮಳೆ ನಂಗೆ ಆಗ ಗೊತ್ತಿರಲಿಲ್ಲ. ಮುಂಚೆ ಆ ಸೀನ್ ಮಾಡಬೇಕಾದ್ರೆ ಓಕೆ ಅಳದು ಕಣ್ಣಲ್ಲಿ ನೀರು ಬರುತ್ತೆ, ಆ ಒಂದು ವಾಯ್ಸಲ್ಲಿ ಪ್ರೊಜೆಕ್ಷನ್ ಗೊತ್ತಾಗುತ್ತೆ ಅಂತ ಅನ್ಕೋತಿದ್ದೆ. ಬಟ್ ಆ ಮಳೆ ಜೊತೆ ಇದ್ರೂ ಆ ಇಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಅಳ್ತಾವನ ನಗ್ತಾವನ ಅಂತ. ಸೊ ಆ ಕೆಲವೊಂದು ಇಂಪ್ರೂವೈಸೇಷನ್ ಇದೆ ಅಲ್ಲಿ ನಿಂತ್ಕೊಂಡು ಅವನು ಆಕ್ಟ್ ಮಾಡಿ ತೋರಿಸೋದು, ಬಿಕಾಸ್ ಆ ಒಂದು ಪ್ರೊಜೆಕ್ಷನ್ ಗೊತ್ತಾಗಬೇಕಲ್ಲ. ಆಮೇಲೆ ನನ್ಗನ್ಸುತ್ತೆ ಆ ಒಂದು ಪರಿಸ್ಥಿತಿ ಇವತ್ತು ಪ್ರತಿಯೊಬ್ಬರು ಫೇಸ್ ಮಾಡ್ತಾನೆ ಇದ್ದಾರೆ. ಅಂದರೆ ಸ್ಪೆಷಲಿ ಔಟ್ಸೈಡರ್ಸ್ ಅಂತ ಏನೀಗ ಬರ್ತಿದಾರಲ್ಲ, ಪ್ರತಿಯೊಬ್ಬರು ಇಲ್ಲಿ ಬರದೇ ಒಂದು ಹೋಪ್ ಇಟ್ಕೊಂಡು, ಒಂದು ಕನ್ಸು ಇಟ್ಕೊಂಡು, ಆ ಕನ್ಸಿಗೆ ಯಾವ ಸಪೋರ್ಟ್ ಇರಲ್ಲ, ಯಾವ ಪಿಲ್ಲರ್ಸ್ ಇರಲ್ಲ, ಅಥವಾ ಅದು ಹೇಗೆ ಅದು ಕನ್ಸು ಬದುಕುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರಲ್ಲ. ಬಟ್ ಆದರೂ ದಿನ ಬೆಳಗ್ಗೆ ಎದ್ದು ಐ ಡೂ ಇಟ್ ಅಂತ ಪ್ರತಿಯೊಬ್ಬರು ಅವ್ರ ಕೆಲಸಕ್ಕೆ ಹೊರಡ್ತಾರೆ. ಆ ಕೊನೆ ಹೋಪ್ನು ಯಾರಾದರೂ ನಿಮ್ಮಿಂದ ಕಿತ್ಕೊಂಡಾಗ ನಿಮ್ಗೆ ಏನು ಫೀಲ್ ಆಗಬೇಕು ನಾನು ಅದು ಒಂದೇ ಇಮ್ಯಾಜಿನ್ ಮಾಡ್ಕೋತಿದ್ದೆ. ಅಂದರೆ ಈಗ ನನಗೆ ದಿನ ಒಂದು ಅವಕಾಶ ಇದೆ, ಹೇಳ್ತಿರೋ ಕೊನೆ ಉಸಿರಿರೋವರೆಗೂ ಏನೋ ಒಂದು ಮಾಡ್ತೀನಿ ಅನ್ನೋ ಅವಕಾಶ ಇದೆ. ಬಟ್ ಆ ಹೋಪ್ನೇ ಕಿತ್ಕೊಂಡಾಗ ನೀವು ಏನು ರಿಯಾಕ್ಟ್ ಮಾಡ್ತೀರಾ, ಏನು ಮಾಡ್ತೀರಾ, ಮತ್ತು ಆ ಕಾನ್ಫಿಡೆನ್ಸ್ ಅಲ್ಲಿಂದ ತರ್ತೀರಾ? ಆ ಒಂದು ಫುಲ್ಲು ಅದರಿಂದ ಪೋರ್ಟ್ರೇ ಮಾಡಿದ್ದೀವಿ. ಕೆಲವೊಂದು ಅದೇ ಇಂಪ್ರೂವೈಸೇಷನ್. ಸರ್ ನೀವು ಹಚ್ಚಿ ನೋಡಿ ಸರ್, ನಾನು ಆ್ಯಕ್ಟ್ ಮಾಡ್ತೀನಿ. ನಗ್ಬೇಕಾ ಸರ್? ನಾನು ನಗ್ತೀನಿ ನಾನು ಅಳ್ಬೇಕಾ ಸರ್? ಸರ್ ಅಳ್ಬೇಕಾ ಸರ್? ಆ್ಯಕ್ಷನ್ ಹೇಳಿ ಸರ್, ನಾನು ಆ್ಯಕ್ಟ್ ಮಾಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು ಅದೇ ಆ ಸೀನ್ ನೋಡ್ಬೇಕಾದ್ರೆ ಅದೇ ಅನ್ನಿಸ್ತು, ಇಷ್ಟೊಂದು ಒಳ್ಳೆ ಸೀನು, ರೈನ್ ಇದೆ ಪ್ಲಸ್ ಅಳಬೇಕು, ಇದನ್ನ ಹೆಂಗೆ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಮಾಡಿದೆ. ಇಲ್ಲ ಅದೇ ಥರ ಸೀನ್ ನಿಮ್ದ್ರಲ್ಲೂ ಇದೆಯಲ್ಲ, ಲಾಸ್ಟಲ್ಲಿ ನೀವು ಸ್ಟ್ಯಾಚು ಮುಂದೆ ಮೋನೋ ಆಕ್ಟಿಂಗ್, ಅದು ಒಂದೇ ಶಾರ್ಟ್ ಅನ್ಸುತ್ತೆ. ಅದು ಒಂದೇ ಶಾರ್ಟ್, ಬಟ್ ಎಡಿಟಲ್ಲಿ ಆಮೇಲೆ ಇದಕ್ಕೆ ಅದು 6.5 minute ಸಿಂಗಲ್ ಶಾರ್ಟ್ ಮಾಡಿದ್ವು. ಅದನ್ನ ಈಗ ರಿಲೀಸ್ ಮಾಡ್ತೀನಿ ಡಿಲೀಟೆಡ್ ಸೀನಲ್ಲಿ. ಒಂದೇ ಶಾರ್ಟ್ ಪರ್ಫಾರ್ಮ್ ಮಾಡಿರೋದು. ಅದಾದ್ಮೇಲೆ ಆಮೇಲೆ ಎಡಿಟಲ್ಲಿ ಕಟ್ ಮಾಡಿದ್ದು.
ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಿದ್ದೆ ಆ್ಯಕ್ಚುಲಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮೋನೋ ಪರ್ಫಾರ್ಮೆನ್ಸ್ ಅಲ್ವಾ, ಪ್ಲಸ್ ನಾನೇ ಡೈರೆಕ್ಟರ್, ನನಗೆ ಆ ರಿದಮ್ ಗೊತ್ತಾಗಬೇಕಲ್ವಾ ಆ್ಯಕ್ಟ್ ಮಾಡೋದು. ಕರೆಕ್ಷನ್ ಬೇರೆ ಯಾರು ಹೇಳಲ್ಲ, ನಿಮಗೆ ಗೊತ್ತಾಗಬೇಕು ಕರೆಕ್ಷನ್ ಗೊತ್ತಾಗಬೇಕು. ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರು, ಬಟ್ ನನಗೆ ಗೊತ್ತಾಗ್ತಾ ಇತ್ತು. ಮೂರನೇ ಟೇಕ್ ಓಕೆ ಆಗಿದ್ದು. ಒಂದು ಟೇಕಲ್ಲಿ ಬಂದು ನಾನು ಮಾತಾಡ್ತಾ ಬಿದ್ದೋಗ್ಬಿಡ್ತೀನಿ ಆ ಸೀನಲ್ಲಿ. ಹೌದೌದು. ಬಿದ್ದೋಗಿ ಎದ್ಬೇಕಾದ್ರೆ ಪ್ಯಾನ್ ಮಾಡಬೇಕಾದ್ರೆ ಕ್ಯಾಮ್ರಾ ಟಿಲ್ಟಪ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಎಂಜಾಯ್ ಆಯಿತು. ಅದು ಫುಲ್ ಬೇಜಾರಾಯ್ತು. ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಹಿಂಗೆ ಮಾತಾಡ್ದ ಬಿದ್ದ ತಕ್ಷಣ ಇಷ್ಟು ಅರ್ಧ ಮುಖಕ್ಕೆ ಮಣ್ಣಾಗ್ಬಿಟ್ಟಿತ್ತು ಆರ್ಗ್ಯಾನಿಕ್ ಆಗಿ. ಎದ್ಬಿಟ್ಟು ಹಂಗೆ ಪೂರ್ತಿ ಸೀನ್ ಮಾಡಿದ್ದೀನಿ. ಯಾರು ನಿಲ್ಲಿಸಿ ಅಂತಲೂ ಹೇಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಕ್ಯಾಮ್ರಾ ಟಿಲ್ಟಪ್ ಆಗಿದೆ, ಡೌನ್ ಆಗ್ತಾ ಇಲ್ಲ. ಅದು ಗಿಂಬಲಲ್ಲಿ ಅದು ಏನಕ್ಕೆ ಟೆಕ್ನಿಕಲಿ ಪ್ರಾಬ್ಲಮ್. ಆಮೇಲೆ ಕಟ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಟೇಕ್ ಮಾಡಬೇಕಾದ್ರೆ ಆ ಹಿಂದೆ ಟೇಕ್ ಬಂದಷ್ಟು ಚೆನ್ನಾಗಿ ಆ್ಯಕ್ಚುಲಿ ಈ ಟೇಕ್ ಬರಲಿಲ್ಲ ಸಿನಿಮಾದಲ್ಲಿ. ಬಟ್ ನನ್ಗೆ ಆ ಥರ ಯಾವುದು ಅನ್ನಿಸ್ಲಿಲ್ಲ. ಅಂದರೆ ನನ್ಗೆ ವಾವ್ ಫೀಲ್ ಆಯಿತು. ಬಿಕಾಸ್ ಹೇಳ್ತಿಲ್ವಾ, ಒಂದು ಲೆಂತಿ ಸೀನ್, ಪ್ರತಿ ಒಂದು ಡೈಲಾಗ್ಗೂ ಎಕ್ಸ್ಪ್ರೆಷನ್ಸ್, ಆ ಕನ್ವಿಕ್ಷನ್ ಇದೆಯಲ್ಲ, ಅಂದರೆ ಜನಗಳಿಗೆ ಕನೆಕ್ಟ್ ಆಗೋದಕ್ಕೆ ಕ್ಯಾರೆಕ್ಟರ್ ಅಷ್ಟೇ ಕನ್ವಿನ್ಸಿಂಗ್ ಆಗಿರಬೇಕು. ಈ ಥರ ಸೀರಿಯಲ್ಸ್ ಯೂಶಲಿ ಕಷ್ಟ ಆಗುತ್ತೆ. ಬಿಕಾಸ್ ನಿಮಗೆ ಆ ಥರ ಸೀನ್ ಮಾಡ್ಬೇಕಾದ್ರೆ ಆಸ್ ಅನ್ ಆಕ್ಟರ್ ನನಗೆ ಗೊತ್ತಿದ್ದೀರಾ, ನೀವು ಇಲ್ಲ ಪೊಸಿಷನ್ ಯೋಚನೆ ಮಾಡ್ತಿರ್ತೀರಾ, ಕ್ಯಾಮ್ರಾ ನನ್ನ ಕಡೆಗೆ ಇದೆಯಾ, ಅದು ಒಂದು ಕಣ್ಣು ಅಲ್ಲೇ ನೋಡ್ತಿರುತ್ತೆ, ಕ್ಯಾಮ್ರಾ ಎಲ್ಲರ ಎಕ್ಸ್ಪ್ರೆಷನ್ ಮಿಸ್ ಆಗ್ತಿದೆಯಾ, ಅಥವಾ ಯಾವುದಾದ್ರೂ ಇಮೋಷನ್ ಮಿಸ್ ಆಯ್ತಾ, ಎಷ್ಟು ಒಂದಷ್ಟು ಟೆಕ್ನಿಕಲ್ ಇದು. ಆಮೇಲೆ ನೀವು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಮೈಂಡಲ್ಲಿ ನೆಕ್ಸ್ಟ್ ಡೈಲಾಗ್ಸ್ ನ ನೀವು ಓಡಿಸ್ತಾ ಇರ್ತೀರ. ಸೊ ಬಟ್ ಅದನ್ನ ಅಷ್ಟೇ ನನ್ಗೆ ತುಂಬಾ ಇಂಪ್ರೆಸ್ ಆಯ್ತು ಆ ಒಂದು ಸೀನ್ ಮಾತ್ರ. ಆಕ್ಟರ್ಗಳು ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಏನಕ್ಕಂದ್ರೆ ನೀವು ತುಂಬಾ ವರ್ಷದಿಂದ ಪರ್ಫಾರ್ಮ್ ಮಾಡಿರೋದ್ರಿಂದ ಒಬ್ಬ ಪರ್ಫಾರ್ಮ್ ಮಾಡೋ ಒಂದು ಸಮಸ್ಯೆ ಏನು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದರಿಂದ ನೀವು ಹೌದು, ಅಂದ್ರೆ ಸುಮಾರು ಆ ಥರ ಸೀನ್ಸ್ ಇದೆ. ಈಗ ನೋಡಿ, ನಿಮ್ದು ಆ ಐಸಲ್ಲಿ ಅವನ್ ಶಾರ್ಟ್ ಇದೆ, ಎಷ್ಟು ಚಳಿ, ನಾನು ಹೋಗ್ತಾ ಇರ್ತೀನಿ ಅಲ್ಲಿಗೆಲ್ಲ, ನನಗೆ ಗೊತ್ತು ಅಲ್ಲಿ ಬಾಯಿ ಬಿಡೋದೇ ಕಷ್ಟ ಆಗುತ್ತೆ ಅಂತ. ಬಟ್ ಅದೆಲ್ಲ ಒಂದು ಡೆಡಿಕೇಶನ್ ಜನಕ್ಕೆ ಗೊತ್ತಾಗಲ್ಲ. ಜನ ಏನು ಆ 2.5 hours ಏನಿರುತ್ತಲ್ಲ ಅಷ್ಟೇ ಶೂಟಿಂಗ್ ಅಂತ ಅನ್ಕೊಂಡಿರ್ತಾರೆ. 2.5 hours ಮಂತ್ಸ್ ಟುಗೆದರ್ ಹೋಗಿರುತ್ತೆ ಪ್ರಿಪ್ರೇಷನ್ ಪ್ಲಸ್ ಆ ಪರ್ಫಾರ್ಮೆನ್ಸ್. ಆಮೇಲೆ ನಿಮ್ಗಂತೂ ಡಬಲ್ ಟೆನ್ಷನ್ ಆಗಿರುತ್ತೆ. ಡೈರೆಕ್ಷನ್ ಕೂಡ ಮಾಡ್ತಿದ್ರೆ, ಆಕ್ಟಿಂಗ್ ಕೂಡ ಮಾಡ್ತಿದ್ದೀರಾ. ನನಗೆ ಅದೇ ಅನಿಸ್ತಾ ಇತ್ತು, ನೀವು ಇಲ್ಲಿ ದುಬೈಯಲ್ಲಿ ಜಂಪ್ ಮಾಡಿದ್ರಲ್ಲ, ನಾನೊಂದು ಯಪ್ಪ ಏನು ಎಫರ್ಟ್ ಆಗ್ತಾ ಇದ್ದಾರೆ ಗುರು, ಇಷ್ಟು ಖರ್ಚು ಮಾಡಿ. ನಾನು ಮೊನ್ನೆ ಆಕ್ಸಿಡೆಂಟ್ ಆದಾಗಲೂ ಅಂದ್ಕೊಂಡೆ, ಅವತ್ತೂ ಪ್ರಾಣ ಭಯ ಬಿಟ್ಟು ಜಂಪ್ ಮಾಡಿದ್ರಿ, ಇವತ್ತು ಒಂದು ಒಳ್ಳೆ ಕಾರ್ಯ ನಡಿಯೋಕ್ಕಿಂತ ಮುಂಚೆ ಒಂದು ವಿಘ್ನ ಆಯಿತು. ನನಗೆ ಭಯ ಆಗ್ತಾಯಿತ್ತು, ಪಾಪ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋದೊಂದು ಭಯ ಇರುತ್ತಲ್ವ. ಯಾಕಂದರೆ ನಿಮ್ಮ ಫೈಟ್ ಎಲ್ಲ ನೋಡಿದ್ನಲ್ಲ, ಆ ಫೈಟು ಒಂದೊಂದು ಶಾರ್ಟು ನಿಮ್ಮ ಕರೆಕ್ಟಾಗಿ ಹಿಂಗೆ ನಿಂತ್ಕೊಂಡ್ರೆ ಐಬಾಲ್ ಮುಂದೆನೇ ಹಿಂಗೆ ಸ್ಪ್ಲಿಟ್ ಆಗಬೇಕಲ್ಲ ನೀರು. ಅದು ಒನ್ ಟೇಕಲ್ಲಿ ಓಕೆ ಆಗಲ್ಲ, ನೀರು ನೀವು ಹೇಳ್ದಂಗೆ ಕೇಳಲ್ಲ, ಅದು ಕರೆಕ್ಟಾಗಿ ಹಂಗೆ ಸೇಮ್ ಹಂಗೆ ಆಗಬೇಕು. ಸಿನಿಮಾಗೆ ಒಂದು ಬಾಡಿ, ಯಾಕಂದರೆ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ 2.5 hours ನಮ್ಮನ್ನು ಸಹಿಸ್ಕೊಂಡು ನೋಡಬೇಕು, ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕಲ್ವಾ. ಆ ಲ್ಯಾಂಗ್ವೇಜ್ನ ತುಂಬ ಚೆನ್ನಾಗಿ ಇದು ಮಾಡಿದ್ದೀರಾ. ಐಬಾಲ್ ಆಗಲಿ, ಪ್ರತಿಯೊಂದು ಶಾರ್ಟ್ಗೂ ಹೈ ಸ್ಪೀಡ್ ಶಾರ್ಟ್, ಅದು ಆ ಶಾರ್ಟ್ಗೆ ಆ ಒಂದು ಹೋದ್ರೂ ಅದನ್ನು ಫಾಲೋ ಮಾಡೋದಿದೆಯಲ್ಲ ಐಬಾಲು, ಅದೆಲ್ಲ ತುಂಬ ಡಿಫಿಕಲ್ಟ್. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫೈಟ್ಸು ಅಷ್ಟೇ. ಆಮೇಲೆ ಆ ಇಂಟರ್ ಕಟ್ಗಳಾಗಲಿ, ಡೈರೆಕ್ಟರ್ ಸರ್ ಕೆಲಸ ಆಗಲಿ, ಎಲ್ಲವನ್ನು ಅದ್ಭುತವಾಗಿ ಮಾಡಿದ್ರೆ. ಆ ಫೈಟ್ಸ್ಗೆಲ್ಲ ಹೆಂಗೆ ಪ್ರಿಪ್ರೇಷನ್ನ? ಅಂದರೆ ಈಗ ನೀವೇ ಹೇಳಿದ್ರಲ್ಲ, ಒಂದು ಬೇರೆ ಬಾಡಿ ಲ್ಯಾಂಗ್ವೇಜೇ ಬೇಕಾಗುತ್ತೆ. ಆಮೇಲೆ ನನ್ನ ಪ್ರಕಾರ ಇವತ್ತು ಪ್ರತಿಯೊಂದು ಜಿಮ್ಮಲ್ಲೂ ನಿಮಗೆ ಬಾಕ್ಸಿಂಗ್ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿತಿದ್ದಾರೆ. ಸೊ ನಾವೇ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಅಷ್ಟು ದೊಡ್ಡ ತಪ್ಪು ಮಾಡಿದಾಗ ಜನಕ್ಕೆ ಇವ್ನು ಯಾರು ಸುಮ್ಮನೆ ಮಕ್ಕಾರ ಮಾಡ್ತಾನೆ ಅನ್ಸ್ಬಿಡುತ್ತೆ. ಸೊ ಪ್ರಿಪರೇಷನ್ ಆಗಲೇಬೇಕು. ಸೊ ನಾನು ಒಂದಷ್ಟು ಮಾರ್ಷಲ್ ಆರ್ಟ್, ಮುವಾಥಾಯ್, MMA ಇದೆಲ್ಲ ಕಲ್ತ್ಕೊಂಡೆ, ಒಂದು 3 months ಗ್ಯಾಪ್ ತಗೊಂಡು. ಸೊ ಅಟ್ ಲೀಸ್ಟ್ ಒಂದು ಪಲ್ಸ್ ಕೊಡ್ತಿರ್ಬೇಕಾದ್ರೆ ಆ ಪಾಸ್ಚರ್ ಆದ್ರೂ ಕರೆಕ್ಟ್ ಆಗಿ ನೋಡಿದ್ರೆ ನಿಜವಾಗ್ಲೂ ಬೀಳ್ತಾನೆ ಅಂತ ಅನ್ಸತ್ತರ. ನಿಮ್ಗೆ ಕಮರ್ಷಿಯಲಿ ಹೇಗೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನನ್ಗಿದು ಫಸ್ಟ್ ಟೈಮ್ ಆಕ್ಚುಲಿ. ಇಷ್ಟೊಂದು ದೊಡ್ಡ ಫೈಟ್ ಎಲ್ಲ ಮಾಡಿರೋದು ಇದೇ ಫಸ್ಟ್ ಸಿನಿಮಾ. ನಂದು 2 ಸಿನಿಮಾದಲ್ಲಿ ಅಷ್ಟೊಂದು ಆ್ಯಕ್ಷನ್ ಇಲ್ಲದೆ ಇರೋದು. ಇದ್ರಲ್ಲಿ ಮಾಡಬೇಕಾದ್ರೆ ನಾನು ಪ್ರೀ ವಿಡಿಯೋ ಅಂತ ಮಾಡಿದ್ದೆ. ನಾನು ಏನು ಶೂಟ್ ಮಾಡ್ತೀನಿ ಅದಕ್ಕೆ ಮುಂಚೆನೇ ನಂಗೆ ಕಂಪ್ಲೀಟ್ ಫೈಟ್ ಇದೆ, ಕೊರಿಯೋಗ್ರಫಿ ಬೇಕು ನಂಗೆ. ಆ ಕೊರಿಯೋಗ್ರಫಿ ಒಳಗಡೆ ಒಂದು ಕತೆ ಇರಬೇಕು. ಅವನು ಏಕದಮ್ ಹೊಡೆಯಲ್ಲ, ಒಡಿಸ್ಕೋತಾನೆ, ಹೊಡೆದವನು ಮತ್ತೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ, ಮತ್ತೆ ಒಡಿಸ್ಕೋತಾನೆ, ಆಮೇಲೆ ಎದ್ದು ನಿಂತ್ಕೊಂಡು ಹೊಡಿ. ನಂಗೆ 2-3 ವೇರಿಯೇಷನ್ ಬೇಕಿತ್ತು. ಅದಕ್ಕೆ ಪ್ರೀ ವಿಡಿಯೋ ಅಂತ ನಾವು ಫಸ್ಟೇ ಶೂಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ, ಎಲ್ಲೆಲ್ಲಿ ಸ್ಟಾಪ್ ಮಾಡಿದಾಗ ಏನು ಸೌಂಡ್ ಓಪನ್ ಆಗಬೇಕು, ಎಲ್ಲೆಲ್ಲಿ ಅವನಿಗೆ ಬ್ಲಡ್ ಮಾರ್ಕ್ ಆಗಬೇಕು, ಅದನ್ನೆಲ್ಲ ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡಿ
ಒಂದು 4-5 ಡೇಸ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು. ಅದು ರೋಲ್ ಮಾಡೋದಾಗಲಿ, ಅಲ್ಲಿ ಚುಸ್ತಾಗ ಎಕ್ಸ್ಪ್ರೆಷನ್ಗೆ ಬಾಡಿ ಹಿಂಗೆ ಹೋಗೋದು, ಆಮೇಲೆ ಹಿಂದೆ ಬೀಳೋದು, ಅದನ್ನೆಲ್ಲ ಒಂದಷ್ಟು ಟ್ರೈ ಮಾಡಿ ಮಾಡಿದೆ. ಯಾವ್ದು ಈಸಿ ಅನ್ನಿಸ್ತು ನಿಮಗೆ? ಆಸ್ ಅ ಡೈರೆಕ್ಟರ್ ಈಸಿ ಅನ್ನಿಸ್ತಾ ಅಥವಾ ಆಸ್ ಅ ಆಕ್ಟರ್ ಈಸಿ ಅನ್ಸುತ್ತಾ? ಎರಡೂ ಕಷ್ಟ. ಎರಡು ಕಷ್ಟನೇ, ಬಟ್ ನಾವು ಅದನ್ನ ಇಷ್ಟಪಟ್ಟ ಕಷ್ಟ ಆಗಲ್ಲ. ಈಗ ನಾವು ಇಲ್ಲಿ ಬಂದಿರೋದೇ ಈ ಕೆಲಸ ಮಾಡಬೇಕು, ಇದರಲ್ಲಿ ಸಕ್ಸಸ್ಫುಲ್ ಆಗಿ ಈ ಜೀವನ ನಡೆಸ್ಬೇಕು, ನಮ್ಮ ಕನಸನ್ನು ಈಡೇರಿಸ್ಬೇಕು. ಅಲ್ಲಿಗೆ ಬಂದಮೇಲೆ ಅದನ್ನು ಕಷ್ಟ ಅಂತ ಅನ್ಕೋಬಾರ್ದು. ಇಟ್ಸ್ ಎ ಚಾಲೆಂಜ್ ಅಷ್ಟೇ. ಖಂಡಿತ ಆ ಚಾಲೆಂಜನ್ನ ಇಟ್ಕೊಂಡು ಅದಕ್ಕೆ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ನಮ್ಮ ಕೈಲಾದಷ್ಟು ಆ ಪರಿಸ್ಥಿತಿ ನಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟನ್ನೇ ಎಫರ್ಟ್ ಹಾಕಿ ಮಾಡೋದಕ್ಕೆ ಟ್ರೈ ಮಾಡ್ಬೇಕಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಭಗವಂತಂದು ಮತ್ತು ಜನಗಳಿಗೆ ಏನು ಆಶೀರ್ವಾದ ಮಾಡ್ತಾರೆ ಅಷ್ಟೇ. ಬಟ್ ಯಾವುದೇ ಕೆಲಸ ಹೇಳಿದ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಒಬ್ಬನೇ ಹೇಳೋದಕ್ಕಿಂತ ಅಷ್ಟು ಜನ ಎಲ್ಲ ಹೇಳ್ತಿದ್ದಾರೆ. ಇವತ್ತು ನೋಡಿ ನಿಮ್ಮ ಡೈರೆಕ್ಷನ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ನನ್ನ ಆ್ಯಕ್ಟಿಂಗ್ ಅಂತೂ ಕೆಂಡ ಸೊಪ್ಪಿಗೆಯಿಂದ ನಿಮಗೆ ಅಪ್ರಿಷಿಯೇಷನ್ ಸಿಗ್ತಾನೆ ಇದೆ. ಇನ್ನೂ ಜಾಸ್ತಿ ಆಗಲಿ. ಇನ್ನು ಸೆಕೆಂಡ್ ವೀಕ್ಗೆ ಹೇಗೋ ಎಂಟ್ರಿ ಆಗಿದ್ದೀವಿ, ಇನ್ನೊಂದಷ್ಟು ವೀಕ್ ಇಬ್ರದ್ದು ಚೆನ್ನಾಗಿ ಹೋಗಲಿ, ಎಲ್ಲ ಚೆನ್ನಾಗಾಗಲಿ. ಸರ್, ನಿಮ್ಮ ಸಿನಿಮಾನು ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲರೂ ಬಂದು ಹಿಂಗೆ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಎರಡಕ್ಕೂ ಜನ ಬಂದು ಪ್ರೋತ್ಸಾಹ ಕೊಡಲಿ. ನೀವು ಒಂದು ಮಾಸ್ ಹೀರೋ ಆಗಿ ನಮ್ಮ ಕನ್ನಡಕ್ಕೆ ಎಷ್ಟೋ ಜನ ಹೊಸ್ದಾಗಿ ಕತೆ ಬರೆಯೋ ಡೈರೆಕ್ಟರ್ಗಳಿಗೆ ಹೀರೋ ಆಗಿದ್ದೀರಾ. ಈ ಸಿನಿಮಾ ರಿಲೀಸ್ ಆದಾಗಿಂದ ನೀವು ಈ ಮಾಸ್ ಅಪೀಲ್ ಇರೋ ಹೀರೋ ಅಂತ ಹೇಳ್ತಾರೆ. ನಮ್ದು ಒಂಥರ ಫೇಸ್, ಎಲ್ಲರದ್ದು ಒಂದು ಗೆಸ್ಸರ್ ಇರುತ್ತಲ್ವ, ಇವ್ರು ಈ ಥರ ಸಿನಿಮಾ ಮಾಡಿದೆ ಅಂಥದ್ರಲ್ಲಿ ನಮಗೊಂದು ಮಾಸ್ ಹೀರೋ ಸಿಕ್ಕಿದ್ದೀರಾ. ಹಿಂಗೆ ಮುಂದುವರಿಸಿ ಬಿಡಬೇಡಿ, ದೊಡ್ಡ ಸಿನಿಮಾ ಮಾಡಿ, ದೊಡ್ಡ ಸಕ್ಸಸ್ ನಿಮಗೆ ಸಿಕ್ಕಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.